ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯೂಶ್ವಲಿ ಬಾಲ್ಕನಿನಲ್ಲಿ ಗಿಡಗಳನ್ನು ಇಟ್ಟಿರ್ತಾರೆ. ಗಿಡಗಳನ್ನ ಇಟ್ಟಾಗ ಏನಾಗುತ್ತೆ, ಕೆಲವೊಂದು ಸಾರಿ ಹುಳುಗಳು ಜಾಸ್ತಿ ಅನಿಸುತ್ತೆ. ಅಂದರೆ ಸೊಳ್ಳೆ ಆಗಿರ್ಬೋದು, ಹಲ್ಲಿ ಆಗಿರ್ಬೋದು, ಇರುವೆಗಳಾಗಿರ್ಬೋದು, ಒಂದೊಂದು ಸಾರಿ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ಏನು ಸೊಲ್ಯೂಷನ್ ಅಂತ ಹೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಷ್ಟೋ ಜನ ಇರುವೆಗಳಿದ್ದರೆ ಏನು ಮಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡ್ತಿದ್ರು. ಈ ಒಂದು ಸೊಲ್ಯೂಷನ್ನ ಯೂಸ್ ಮಾಡಿದ್ರೆ ನೀವು ಎಲ್ಲದರಿಂದನೂ ಮುಕ್ತಿ ಪಡ್ಕೋಬೋದು. ಸೊಳ್ಳೆ, ಹಲ್ಲಿ, ಜೀಡ ಕೂಡ ಆಗುತ್ತೆ ನೋಡಿ. ಕೆಲವೊಂದು ಸಾರಿ ಗಿಡಗಳಿಗೆ ಜೀಡ ಕೂಡ ಇಟ್ಕೊಂಡಿರುತ್ತೆ, ಅದು ಕೂಡ ಹೊರಟೋಗುತ್ತೆ. ಹಾಗಾಗಿ ಅದಕ್ಕೂ ಕೂಡ ಇದು ಒಂದು ಸೊಲ್ಯೂಷನ್ನು. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ, ಅದು ಯಾವ ಸೊಲ್ಯೂಷನ್ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನಾನಿಲ್ಲಿ ಪೂಜೆಗೆ ಬಳಸುವಂತಹ ಕರ್ಪೂರನ ಬಳಸ್ತಾ ಇದ್ದೀನಿ. ನಾನಿಲ್ಲಿ 2 ಕರ್ಪೂರನ ತೊಗೊತಾ ಇದ್ದೀನಿ. ಚಿಕ್ಕದಿದೆ, 2 ತೊಗೊಂಡಿದ್ದೀನಿ. ಇದನ್ನು ಹಾಗೆ ಅರ್ಧ ಲೀಟ್ರಷ್ಟು ನೀರನ್ನು ಕೂಡ ತೊಗೊಂಡಿದ್ದೀನಿ. ಇದು ಎರಡನ್ನೂ ನಾನು ಒಂದು ಪೇಪರ್ನ ಇಟ್ಬಿಟ್ಟು ಅದರಲ್ಲಿ ಜಜ್ಜುತ್ತಾ ಇದ್ದೀನಿ. ಪೌಡ್ರ್ ಫಾರ್ಮಲ್ಲಿ ಹಾಕಿದ್ರೆ ನೀರಲ್ಲಿ ಡಿಸಾಲ್ವ್ ಆಗೋಕ್ಕೆ ಅನುಕೂಲ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ಇದನ್ನು ಚೆನ್ನಾಗಿ ಪುಡಿ ಮಾಡಿ, ಇಲ್ಲಾಂದರೆ ಕೈಯಿಂದನೇ ಕಟ್ ಮಾಡಿಬಿಟ್ಟು ನೀವು ಸಣ್ಣ ಸಣ್ಣದಾಗಿ ಹಾಕ್ಕೋಬೋದು. ಅರ್ಧ ಗಂಟೆನಲ್ಲೇ ಇದು ನೀರಲ್ಲಿ ಚೆನ್ನಾಗಿ ಕಲಿಯುತ್ತೆ. ಹಾಗಾಗಿ ನೀವು ಇದನ್ನು ಸ್ವಲ್ಪ ಪೌಡ್ರ್ ಫಾರ್ಮಲ್ಲಿ ಹಾಕಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಈ ರೀತಿ ಪೌಡ್ರ್ ಫಾರ್ಮಲ್ಲಿ ಮಾಡ್ತಾ ಇರೋದು. ಈ ರೀತಿಯಾಗಿ ನಾವು ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ಗಾರ್ಡನಿಂಗ್ ಮಾಡಿದ್ರೆ ನಮ್ಮ ದುಡ್ಡು, ಟೈಮು ಎಲ್ಲನೂ ಉಳಿಯುತ್ತೆ ಅಂತಲೇ ಹೇಳ್ತೀನಿ ನಾನು. ಯಾವುದೂ ವೇಸ್ಟ್ ಆಗೋದಿಲ್ಲ. ಈಗ ಇದನ್ನು ನೀರಿಗೆ ಹಾಕಿಬಿಟ್ಟು ಕೈಯಿಂದ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅಷ್ಟು ಬಿಡ್ತೀನಿ ನಾನು. ಆವಾಗ ನೀರಲ್ಲಿ ಇದರದ್ದೇನು ಅಂಶ ಇದೆ ಅದೆಲ್ಲ ಹೊರಟೋಗುತ್ತೆ. ನೀರಲ್ಲಿ ಆ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಆವಾಗ ನಾವು ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡಿದ್ರೆ ಸೊಳ್ಳೆಗಳ ಕಾಟ ಇರೋದಿಲ್ಲ. ನೀವು 15 ದಿನಕ್ಕೊಂದು ಸಾರಿ ಈ ಒಂದು ಫರ್ಟಿಲೈಸರ್ನ ಯೂಸ್ ಮಾಡಿದ್ರಿ ಅಂದ್ಕೊಳ್ಳಿ, ಸೊಳ್ಳೆ ಇರೋದಿಲ್ಲ, ಹಲ್ಲಿಗಳ ಕಾಟ ಬರೋದಿಲ್ಲ. ಗಿಡಗಳಲ್ಲಿ ಕೆಲವೊಂದು ಸಾರಿ ಹಳ್ಳಿಗಳು ಬರ್ತಾ ಇರುತ್ತೆ, ಆಮೇಲೆ ಜೀಡ ಕಟ್ತಾ ಇರುತ್ತೆ. ಜೀಡ ಕಟ್ಟೋದು ಕಡಿಮೆ ಆಗುತ್ತೆ ಈ ಒಂದು ಕರ್ಪೂರದ ಸ್ಮೆಲ್ಲಿಂದ. ಆಮೇಲೆ ಇರುವೆಗಳ ಕಾಟ ಇರಲ್ಲ. ನಾವು ಮಣ್ಣಿಗೆ ಈ ಒಂದು ಫರ್ಟಿಲೈಸರ್ನ ಹಾಕಿದ್ರೆ ಮಣ್ಣಲ್ಲಿ ಏನಂದರೆ ಇರುವೆಗಳು ಬರೋದು ಕಡಿಮೆ ಆಗುತ್ತೆ. ಯಾಕಂದರೆ ಇದ್ರ ಸ್ಮೆಲ್ಲು ಅವುಗಳಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಅದನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಅದಕ್ಕೆ ಇದನ್ನು 15 ದಿನಕ್ಕೊಂದು ಸಾರಿ ಅಥವಾ ತಿಂಗಳಿಗೊಂದು ಸಾರಿ ನೀವು ಇದನ್ನು ಕೊಟ್ಟರೆ ಏನೂ ಗಿಡಕ್ಕೆ ಹಾನಿ ಆಗೋದಿಲ್ಲ. ಯಾವುದನ್ನೇ ಆಗಲಿ ನಾವು ಹಿತಮಿತವಾಗಿ ಗಿಡಗಳಿಗೆ ಕೊಟ್ಟರೆ ಏನೂ ತೊಂದರೆ ಇಲ್ಲ. ಆದರೆ ಏನಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ನೀವು ಆದಷ್ಟು ಸಂಜೆ ಟೈಮಲ್ಲಿ ಈ ಒಂದು ಫರ್ಟಿಲೈಸರ್ನ ಯೂಸ್ ಮಾಡಿ. ಅದರಲ್ಲೂ ನಾವು ಬಾಲ್ಕನಿನಲ್ಲಿ ಗಿಡಗಳನ್ನು ಇಟ್ಟಿರ್ತೀವಿ, ಸೊಳ್ಳೆಗಳ ಕಾಟ ಜಾಸ್ತಿ ಇರುತ್ತೆ ಗಿಡಗಳಿದ್ದಾಗ. ಆವಾಗ ನೀವು ಸಂಜೆ ಟೈಮಲ್ಲಿ ಈ ಒಂದು ಸ್ಪ್ರೇನ ಮಾಡಿದ್ರೆ ಸೊಳ್ಳೆಗಳು ಕಡಿಮೆ ಆಗುತ್ತೆ. ಈ ಒಂದು ವಾತಾವರಣಕ್ಕೆ ಸೊಳ್ಳೆಗಳು ಕಡಿಮೆ ಆಗುತ್ತೆ ಈ ಒಂದು ಕರ್ಪೂರನ ಹಾಕೋದ್ರಿಂದ. ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ. ಸೊಳ್ಳೆಗಳಂತೂ ಇರೋದೇ ಇಲ್ಲ, ಆಮೇಲೆ ಇರುವೆಗಳು ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇದನ್ನು ನಾನು ಕೆಲವೊಂದು ಗಿಡಗಳಿಗೆ ಮಣ್ಣಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ನಾನು ಇದಕ್ಕೆ ಹಾಕ್ತಾ ಇರೋದು. ಇನ್ನು ಉಳಿದಿರೋದನ್ನು ನಾನು ಈ ಸ್ಪ್ರೇಯರ್ ಬಾಟಲ್ಗೆ ಹಾಕ್ತೀನಿ. ಸ್ಪ್ರೇಯರ್ ಬಾಟಲ್ಗೆ ಹಾಕಬೇಕಾದ್ರೆ ನಾನೇನಂದರೆ ಇದನ್ನು ಸೋಸಿಬಿಟ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಹಾಗೆ ಹಾಕಿದ್ರೆ ಏನಾಗುತ್ತೆ, ಕೆಲವೊಂದು ಸಾರಿ ಸ್ಪ್ರೇಯರ್ ನೋಸಲ್ ಹಾಳಾಗುತ್ತೆ. ಅದಕ್ಕೋಸ್ಕರ ಇದನ್ನು ಸೋಸಿಬಿಟ್ಟು ಹಾಕ್ತಾಯಿದ್ದೀನಿ ನಾನು. ಇದನ್ನು ನಾನು ಅರ್ಧ ಗಂಟೆ ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಕೂಡ ಟೈಮ್ ಇದ್ದರೆ 1 ಅವರ್ ಕೂಡ ನೀವು ಬಿಡ್ಬೋದು. ಇದಕ್ಕೆ ನಾನು ಈಗ ಸ್ಪ್ರೇ ಮಾಡ್ತೀನಿ ಎಲ್ಲ ಎಲೆಗಳಿಗೆ. ಆಮೇಲೆ ಕೆಲವೊಂದು ಸಾರಿ ಗಿಡಕ್ಕೆ ಕರಿ ಹುಳ ಇರುತ್ತೆ, ಅಂದರೆ ಕರಿ ಹೇನು ಅಂತಲೂ ಅಂತಾರೆ ಅದಕ್ಕೆ. ಅದಕ್ಕೂ ಕೂಡ ನೀವು ಇದನ್ನು ಸ್ಪ್ರೇ ಮಾಡ್ಬೋದು. ತುಂಬ ಚೆನ್ನಾಗಿ ಹುಳುಗಳೆಲ್ಲ ಹೊರಟೋಗುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಈ ಒಂದು ಪೆಸ್ಟಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ ಅಂತಲೇ ಹೇಳ್ಬೋದು.
ಇದನ್ನು ರೆಡಿ ಮಾಡಿಬಿಟ್ಟು ಒಂದು ಸಾರಿ ಸ್ಪ್ರೇ ಮಾಡಿ ಸೊಳ್ಳೆಗಳ ಕಾಟ ನಿಮಗೆ ತಪ್ಪುತ್ತೆ. ಕೆಲವೊಮ್ಮೆ ಮನೆಗಳಲ್ಲೂ ನಾವು ಗಿಡಗಳನ್ನು ಇಟ್ಟಿರ್ತೀವಿ, ಇಂಡೋರ್ ಗಿಡಗಳನ್ನು, ಅದಕ್ಕೂ ಕೂಡ ನೀವು ಸ್ಪ್ರೇ ಮಾಡ್ಬೋದು. ಬಿಸಿಲಲ್ಲಿ ಇಟ್ಟಾಗ ಗಿಡಗಳಿಗೆ ಸ್ಪ್ರೇ ಮಾಡಬೇಡಿ ಅಷ್ಟೇ. ಎಲ್ಲ ಗಿಡಗಳಿಗೂ ಇದನ್ನು ಸ್ಪ್ರೇ ಮಾಡ್ಬೋದು, ಇಂಥ ಗಿಡಕ್ಕೆ ಅಂತ ಏನೂ ಇಲ್ಲ. ಎಲ್ಲ ಗಿಡಗಳಿಗೂ ನೀವು ಸ್ಪ್ರೇ ಮಾಡಿ ಚೆನ್ನಾಗಿ ತಿಂಗಳಿಗೆ ಒಂದು ಸಾರಿ ಕೊಟ್ಟರೆ ಗಿಡಗಳು ಸೊಳ್ಳೆ ಕಾಟ ಆಮೇಲೆ ಇರುವೆ ಕಾಟ ಇರೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ವಿಡಿಯೋ ಬೇಕಿದ್ದರೆ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್.